ಏನಿಲ್ವಾ ಅಂದರೆ ಹೋಗ್ತಾರಲ್ಲ ವೀಡಿಯೋಗೋಸ್ಕರ ಮಾಡೋಕ್ಕೆ ಹೋಗ್ತಿದ್ದಾರೆ. ನಿಮ್ಮ ಹತ್ರ ಮಾತ್ರ ಅಡುಗೆ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ. ಯಪ್ಪ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಡ ಕಣವ, ಇದೆಲ್ಲ ನಿಮ್ಮಮ್ಮ ಹಿಡಿಸಿ ಆಗಿರುತ್ತಲ್ಲ, ಅದೆಲ್ಲ ಕೈ ಮೇಲೆ ಬಿದ್ಬಿಟ್ಟು ಫುಲ್ಲು. ಹೆಂಗ್ ಮಾಡ್ತೀಯ ನೀನು? ಎಲ್ರಿಗೂ ನಮಸ್ತೆ, ನಾನು ಸ್ಪಂದನ. ಸೊ ಇದು ನನ್ನ ಫಸ್ಟ್ ಅಂದರೆ ಲಾಂಗ್ ವಿಡಿಯೋ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡೋದಕ್ಕೆ ಅಂತ ಡಿಸೈಡ್ ಮಾಡಿದ್ದೀನಿ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಂಡ್ ಐ ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬಾ ಅಂದರೆ ಕಂಟೆಂಟ್ ಇರಬೇಕಲ್ವ ಅಂತ ಅಂದ್ಕೊಂಡು ವಾಂಟೆಡ್ ಟು ಅ ಪ್ರ್ಯಾಂಕ್ ಟು ಮೈ ಮಾಮ್. ಸೊ ನಾನು ರಶ್ಮಿ ಮ್ಯಾಮ್ ಅದನ್ನ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ರಶ್ಮಿ ಮ್ಯಾಮ್ ಸಪೋರ್ಟ್ ಇರಲೇಬೇಕಾಗುತ್ತೆ. ಯಾಕೆಂದರೆ ಸದ್ಯಕ್ಕೆ ಪ್ಲ್ಯಾನ್ ಏನು ಅಂದರೆ ಕುಕ್ಕರ್ ಬ್ಲಾಸ್ಟ್ ಆಗಿ ಕುಕ್ಕರಲ್ಲಿರೋ ಅನ್ನ ಎಲ್ಲ ನಾನು ಮಲ್ಸಿಡ್ತಿದ್ದೆ. ಅದು ಬಿಸಿ ಇರೋದ್ರಿಂದ ನನ್ನ ಕೈಯೆಲ್ಲ ಸ್ವಲ್ಪ ಬೊಬ್ಬೆ ಹತ್ಕೊಂಡಿದೆ ಅಂತ ಅಂದ್ಕೊಂಡು ಹೇಳೋಣ, ಅದು ಫುಲ್ ರೆಡ್ ಆಗಿದೆ ಅಂತೆಲ್ಲ ಹೇಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಸೊ ಐ ಡೋಂಟ್ ನೋ ಅದು ಹೇಗೆ ಪ್ರ್ಯಾಂಕ್ ಇದೆ. ಫಸ್ಟ್ ಟೈಮ್ ನಾನು ಒಬ್ರಿಗೆ ಪ್ರ್ಯಾಂಕ್ ಮಾಡ್ತಿರೋದು. ಆ್ಯಂಡ್ ಐ ಹೋಪ್ ಚೆನ್ನಾಗಿ ನಡೆಯುತ್ತೆ ಅಂತ. ಆ್ಯಂಡ್ ಮಾರ್ನಿಂಗಿಂದ ಇವಾಗ ಈವ್ನಿಂಗ್ ಆಗಿದೆ. ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಫುಲ್ ಕೆಲಸ ಇತ್ತು. ಮನೇಲಿ ಹೆವಿ ಕೆಲಸ ಮಾಡಿದ್ದೆ. ಬಟ್ ನನ್ನ ಮೈಂಡಲ್ಲಿ ಇರಲಿಲ್ಲ ನಾನು ಇದು ಮಾಡ್ತೀನಿ ಅಂತೆಲ್ಲ, ಅಂದರೆ ವೀಡಿಯೋ ಮಾಡ್ತೀನಿ ಲಾಂಗ್ ವೀಡಿಯೋಗೆ ಅಂತ. ಸೊ ಅದಕ್ಕೆ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಬಟ್ ರೆಕಾರ್ಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಬಿಕಾಸ್ ಇದನ್ನೆಲ್ಲ ಬೋರಿಂಗ್ ಅನಿಸುತ್ತೆ ಎಲ್ರಿಗೂ. ಆ್ಯಂಡ್ ಇವಾಗ ಮೇಯ್ನ್ ಪಾಯಿಂಟಿಗೆ ಬರೋಣ. ಬಿಕಾಸ್ ಮಳೆ ಇನ್ನೇನು ಸ್ಟಾರ್ಟ್ ಆಗಂಗಿದೆ, ವೆದರೆಲ್ಲ ಹಂಗೆ ಇದೆ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಫ್ಕೋರ್ಸ್ ನಾನು ಮಳೆ ನೆನಿಬೇಕು ಅಂತ ತುಂಬ ಆಸೆ ಪಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಬಟ್ ಮನೇಲಿ ಬಿಡ್ತಿರ್ಲಿಲ್ಲ. ಇವಾಗಲೂ ಕಾಲ್ ಮಾಡಿ ಹೇಳಿದೆ ಮಳೆ ನೆನಿಲ್ಲ, ಮಳೆ ಬರೋಂಗಿದೆ ಅಂತ ಹೇಳಿದೆ. ಬಟ್ ಬೇಡ ಅಂತ ಬೈದರು. ವಾರ್ನ್ ಮಾಡಿದ್ದಾರೆ, ಬೇಡ ನೆನಿಬೇಡ ಅಂತ. ನಾನು ಹೆಂಗೋ ರಿಕ್ವೆಸ್ಟ್ ಮಾಡಿ ಒಪ್ಪಿಸಿದ್ದೀನಿ. ಸೊ ಈಗ ಹೋಗಿ ಎಂಜಾಯ್ ಮಾಡೋದಷ್ಟೇ. ಇವಾಗ ಹೋಗಿ ಫುಲ್ ಮಳೆಯಲ್ಲಿ ಎಂಜಾಯ್ ಮಾಡ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬ್ನಲ್ಲೂ ಆಗಲೇ ಅಪ್ಲೋಡ್ ಮಾಡ್ತೀನಿ. ಅದು ಎರಡರಲ್ಲೂ ಅಪ್ಲೋಡ್ ಮಾಡ್ತೀನಿ. ಸೊ ಹೋಪ್ ಯು ಗೈಸ್ ವಿಲ್ ಸಪೋರ್ಟ್ ಮೀ. ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ವೀಡಿಯೋಗೆ. ಆ್ಯಂಡ್ ಇನ್ಮೇಲೆ ಕಂಟೆಂಟ್ ಇರೋಂಗೆ ಮಾಡ್ತೀನಿ, ನಿಮಗೆ ಎಂಟರ್ಟೈನ್ ಆಗೋಂಗೆ ನಾನು ಮಾಡ್ತೀನಿ ಅಂತ ನಾನು ಭಾವಿಸ್ತೀನಿ. ಸೊ ಗೈಸ್, ಇವತ್ತು ನಾನು ಎವ್ರಿಡೇ ಲೈಫ್ ನಾನು ದಿನ ಇನ್ಮೇಲೆ ಅಪ್ಲೋಡ್ ಮಾಡೋದಕ್ಕೆ ಕನ್ಸಿಸ್ಟೆನ್ಸಿಯಾಗಿ ಅದನ್ನು ನಾನು ಮೈಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ಕೊತೀನಿ. ಸೊ ನನ್ನ ಡೇ ಆ್ಯಕ್ಟಿವಿಟೀಸ್ ನಾನು ಸ್ಟಾರ್ಟ್ ಮಾಡ್ತೀನಿ ಇವತ್ತಿಂದ. ಅಫ್ಕೋರ್ಸ್ ಆಗಲೇ ನೈಟ್ ಆಗೋಗಿದೆ. ಸೊ ಏನೇ ಆಗಿರಲಿ, ಅಟ್ ಎನಿ ಕಾಸ್ಟ್ ಐ ವಿಲ್ ಡೂ ಮೈ ಜಾಬ್. ಕರೆಕ್ಟಾಗಿ ಮಾಡ್ತೀನಿ, ಕನ್ಸಿಸ್ಟೆಂಟಾಗಿ ಮಾಡ್ತೀನಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ತೀನಿ ನನ್ನ ಲೈಫಲ್ಲಿ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗಿಂದ ನಾಳೆ ನಾನು ಅಫ್ಕೋರ್ಸ್ ಮಾರ್ನಿಂಗ್ ಬೇಗ ಎದ್ದೇಳಬೇಕಾಗುತ್ತೆ. ಏನೇನು ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನನ್ನ ಡೇ ಆ್ಯಕ್ಟಿವಿಟಿನಲ್ಲಿ. ಸೊ ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದು ಒಂದು ಎಲ್ಲೋ ಅಂದರೆ ಅಷ್ಟೊಂದು ನಾನು ಡೀಟೇಲಾಗಿ ಏನು ತೋರಿಸಿಲ್ಲ. ಅದು ನನ್ನ ಬೇಸಿಕ್ ಅದು ಮಾಡ್ತೀನಿ. ಬಟ್ ಸ್ವಲ್ಪ ದಿವಸ ಸ್ಕಿಪ್ ಮಾಡ್ತೀನಿ. ನನಗೆ ಹಿಂಗೆ ತುಂಬ ಸೋಂಬೇರಿ ನಾನು. ಒಂದಿನ ಮಾಡ್ತೀನಿ, ಒಂದಿನ ಮಾಡಲ್ಲ. ಸೊ ಆ ಥರ ನನ್ನ ಮೈಂಡಿಗೆ ಇವಾಗ ಡಿಸೈಡ್ ಮಾಡಿದ್ದೀನಿ, ಏನೇ ಆದ್ರೂ ನಾನು ನಾಳೆಯಿಂದ ನಾನು ಮಾಡಲೇಬೇಕು ಅಂತ. ಸೊ ಯು ಗೈಸ್ ವಿಲ್ ವಾಚ್ ಇಟ್. ಆ್ಯಂಡ್ ನೀವು ಅದಕ್ಕೆ ಸಾಕ್ಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾಳೆಯಿಂದ ಅಫ್ಕೋರ್ಸ್ ನಾನು ವೀಡಿಯೋಸ್ ಮಾಡ್ಕೊತೀನಿ, ಏನೇನು ಮಾಡ್ತೀನಿ ಅಂತೆಲ್ಲ. ಹಂಗಂತ ಅದನ್ನೇ ಸೇಮ್ ಹಾಕಿ ನಿಮಗೆ ಬೋರ್ ಮಾಡೋವಂಥದ್ದು ಏನಿರಲ್ಲ. ನಾನು ಏನೇನು ಮಾಡ್ತೀನಿ ಅದು ಜಸ್ಟ್ 2 ಮಿನಿಟ್ಸಲ್ಲಿ ನನ್ನ ಡೇ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದನ್ನೆಲ್ಲ ನಾನು ಅದನ್ನು 2 ಮಿನಿಟ್ಸ್ 3 ಮಿನಿಟ್ಸ್ ಆಗಂಗೆ ತೋರಿಸಿರ್ತೀನಿ. ಹಾಗಂತ ಅದು ವೀಡಿಯೋಗೋಸ್ಕರ ಅಂತ ಮಾಡ್ತೀನಿ ಅಂತ ಅಂದ್ಕೊಬೇಡಿ. ನಾನು ಮಾಡಿದ್ರೆ ಮನಸಾರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಅಷ್ಟೇ. ಸೊ ಇವಾಗ ಮಳೆ ಏನೇನು ಸ್ಟಾರ್ಟ್ ಆಯಿತು. ಸೊ ನಾನು ಡ್ಯಾನ್ಸ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಅದಾದಮೇಲೆ ಒಂದಷ್ಟು ರೀಲ್ಸ್ ಇದೆ, ಪ್ರ್ಯಾಂಕ್ ಮಾಡೋದಿದೆ ಅಮ್ಮಂಗೆ. ಲೆಟ್ಸ್ ಸಿ. ಹನಿ ಹನಿಯ ಸವೇತನಿಯ ನವಿವರಿಸಿ ಹೇಳಲ, ಮಳೆಯಲೇ ಜೊತೆಯಲೇ ದಿನವಿಡೀ ನೆನೆಯಲು. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ಸೆಕೆಂಡ್ ವೀಡಿಯೋ. ಆ್ಯಕ್ಚುಲಿ ಒಂದು ವೀಡಿಯೋ ಮಾಡಾಯಿತು, ಅದು ಸ್ವಲ್ಪ ಏನು ಎಡಿಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೋಗ್ತೀನಿ. ಸೊ ಆಗಲೇ ಒಂದು ರೀಲ್ಗೆ ಅಂತ ಒಂದು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗಿದೆ. ಸೊ ಸೆಕೆಂಡ್ ರೀಲ್ಗೆ ಈ ಔಟ್ಫಿಟ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಔಟ್ಫಿಟ್ ಚೆಕ್ ಇದು. ಸೊ ನೆಕ್ಸ್ಟ್ ಏನು ಇಲ್ವಾ ಅಂದರೆ ಆಯಿತು. ಸೊ ಇವಾಗ ಪ್ಲ್ಯಾನ್ ಏನು ಗೊತ್ತಾ, ಒಂದು ಕಂಟೆಂಟ್ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಅದು ಮಾಡ್ತಾಯಿದ್ದೀವಿ. ಬನ್ನಿ ಏನು ಗೊತ್ತಾ ಗೈಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ
ನಿಮ್ಮ ಮೈಂಡ್ನ ರಿಫ್ರೆಶ್ ಮಾಡ್ಕೋಬೋದು, ಎಂಟರ್ಟೈನ್ಮೆಂಟ್ ಇರುತ್ತೆ. ಥ್ಯಾಂಕ್ ಯು. ನಾವಿವಾಗ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಓಕೆನಾ? ಬಾಯ್. ಅಡುಗೆ ಮಾಡೋಕ್ಕೆ ಹೋಗ್ತಾರಲ್ಲ, ವೀಡಿಯೋಗೋಸ್ಕರ ಮಾಡೋಕ್ಕೆ ಹೋಗ್ತಿದ್ದಾರೆ. ನಿಮ್ಮ ಹತ್ರ ಮಾತ್ರ ಅಡುಗೆ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ. ಯಪ್ಪ ಏನು ಗೊತ್ತಾ? ಗೊತ್ತಿಲ್ಲ. ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಇಲ್ಲ ಎಲ್ಲ ಸುಳ್ಳು. ಚೀಟ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಸಿ ಯು ಅಂಟಿಲ್ ದೆನ್. ಹೇಳಿ. ಮಂಜು ಪರವಾಗಿಲ್ಲ, ಹೇಳಿ. ಮಂಜು ಮೇಡಮ್ ಏನು ಗೊತ್ತಾ, ಸ್ಪಂದ ಅನ್ನ ಇಕ್ಕಿದೆಲ್ಲ ಬ್ಲಾಸ್ಟ್ ಆಗಿ ಅನ್ನ ಎಲ್ಲ ಕೆಳಕೋಗೈತೆ. ಅದು ಅಲ್ಲ, ನನಗೆ ಅರ್ಥ ಆಗಿಲ್ಲ. ಕುಕ್ಕರು ಎಲ್ಲ ಕುಕ್ಕರಿಂದ ಕಾಲ್ ಮಾಡ್ಬಿಟ್ಟು ಹೇಳ್ತೀರಾ ಈ ಥರನಾ? ಇವಾಗ ನಮ್ಮ ಪ್ಲಾನ್ ಏನು ಗೊತ್ತಾ, ಇವಾಗ ಈಗ ನಾವು ವಿಡಿಯೋ ಮಾಡಿ ಇಟ್ಕೋಬೇಕು. ಹೌದು, ಅಮ್ಮವ್ರು ಬಂದ್ಮೇಲೆ ಹೇಳ್ಬೇಕು. ಹಂಗಲ್ಲ, ನಾನೇನು ಎಷ್ಟು ಮಾಡ್ತಿರೋದು ಗೊತ್ತಾ, ವಿಡಿಯೋ ಮಾಡ್ಕೊಡಲ್ಲ. ಏನು ಹೇಳೋಣ ಅಂದರೆ, ಇವಾಗ ನೀವು ಹೇಳೋದಲ್ಲ, ನಾವು ಕಾಲ್ ಮಾಡಿಬಿಟ್ಟು ಅದನ್ನ ಹೇಳ್ಬೇಕು. ಏನು ಗೊತ್ತಾ ಗೈಸ್, ನಾನು ಇವರಮ್ಮಂಗೆ ಫ್ರಾಂಕ್ ಮಾಡ್ತಾ ಇದ್ದೀನಿ. ಏನಂತ ಗೊತ್ತಾ, ಅನ್ನ ಇಟ್ಟಿದ್ದು ಕುಕ್ಕರ್ ಬ್ಲಾಸ್ಟ್ ಆಗಿ ಅನ್ನ ಎಲ್ಲ ಕೆಳಗೆ ಚಿಲ್ಲೋಯ್ತು. ಆ ಕುಕ್ಕರು ನನ್ನ ಕಾಲ ಮೇಲೆ ಬಿತ್ತು ಅಂತ ಹೇಳ್ತಾರೆ. ಕುಕ್ಕರು ಅನ್ನ ಕಾಲ ಮೇಲೆ ಬಿತ್ತು ಅಂತ ಹೇಳ್ತಾ ಇದ್ದೀವಿ. ಆದರೆ ಅವರಮ್ಮ ನನಗೆ ಬೈತಾರೆ, ಇವಳಿಗೆ ಬೈತಾರೆ, ಇಲ್ಲ ನಂಗೆ ಹೊಡಿತಾರೆ, ಅದಂತೂ ನನಗೆ ಗೊತ್ತಿಲ್ಲ. ಯಾಕಂದರೆ ಏನಾದರೂ ಹಿಂಗೆ ಗೊತ್ತಾಯಿತು ಅಂದರೆ ಮಳೆ ಬೇರೆ ಬರ್ತೈತೆ, ಮಳೆಲ್ಲ ಓಡಿ ಬರೋದು ಗ್ಯಾರಂಟಿ. ನನಗೆ ಏನಾದ್ರು ಆಗಿದೆ ಅಂದರೆ ಅಫ್ಕೋರ್ಸ್ ಅವ್ರು ಓಡಿ ಬರ್ತಾರೆ. ಅದ್ರ ಬದಲು ನನಗೆ ಇದು ಕುಕ್ಕರು ಯವ್ವ ಬೇಡ ಕಣವ, ಇದೆಲ್ಲ ನಿಮ್ಮಮ್ಮ ನಾನು ಇಲ್ಲ ಭಯ್ಯ ಪ್ರಾಂಕ್ ವಿಡಿಯೋ ಅಫ್ಕೋರ್ಸ್ ಸ್ವಲ್ಪ ಸ್ಪಾಟ್ ಇವಾಗ ತಗೊಂತಾರೆ. ನೀನು ಹೇಳು ಓಕೆ ಅಂತ ನಾನು ಈಗ ಆಫ್ ಮಾಡ್ತೀನಿ. ಕುಕ್ಕರ್ ನನ್ನ ಮೇಲೆ ಬಿತ್ತು ಅನ್ನೋದು ಬೇಡ, ಆ ಬಿಸಿ ಅನ್ನ ನನ್ನ ಕೈ ಮೇಲೆ ಬಿದ್ದಿದೆ ಅಂತ ಹಿಂಗೆ ಹೇಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ತುಂಬ ಕಮ್ಮಿ ಪ್ರಾಂಕ್ ಅಂತ ಗೊತ್ತು, ಬಟ್ ಅದು ಜಾಸ್ತಿ ಹೊಡೆದ್ರೆ ನಾನು ಬರೋದೇ ಇಲ್ಲ. ನೀನು ಮಾಡ್ಬೇಕಾದ್ರೆ ನನ್ನ ಕಾರಿಗೂ ಬಿಡಕ್ಕೆ. ಸೊ ಇದು ನನ್ನ ಪ್ಲಾನ್ ಆಗಿದೆ. ಗೈಸ್, ನಾನು ಈ ಆಟಕ್ಕಿಲ್ಲ, ಇವಳಷ್ಟೇ ಇರೋದು. ಹಲೋ ರಶ್ಮಿ. ಅಮ್ಮ, ನಾನು ಇಲ್ಲ ಮನೇಲೇ ಇದೀವಿ, ಮಳೆ ಬಂದ್ಬಿಡ್ತು, ಎಲ್ಲೂ ಹೋಗ್ಲಿಲ್ಲ. ಅಮ್ಮ ಏನಾಯ್ತು ಗೊತ್ತಾ? ಗೊತ್ತಿಲ್ಲ. ಬೈಬಾರ್ದು, ಹೇಳ್ತೀನಿ. ಏನಾಯ್ತು? ಅದು ಕುಕ್ಕರಲ್ಲಿ ಅನ್ನ ಇಟ್ಟಿದ್ನ, ಅದು ಫುಲ್ ಬ್ಲಾಸ್ಟ್ ಆಗೋಯ್ತು. ನಾನು ಅಲ್ಲೇ ಇದ್ನಲ್ಲ, ಅನ್ನ ಅದು ಬಿಸಿ ಇತ್ತಲ್ಲ, ಅದು ಕೈ ಮೇಲೆಲ್ಲ ಬಿದ್ದುಬಿಡ್ತು. ಒಂದು ಸ್ವಲ್ಪ ಲೈಟಾಗಿ ಉರಿತಿದೆ. ಹ್ಞೂ, ಅದೇ ಬ್ಲಾಸ್ಟ್ ಆಯ್ತಲ್ವಮ್ಮ ಕುಕ್ಕರು. ಅದರಲ್ಲಿ ಇದು ಅಕ್ಕಿ ಇರುತ್ತೆ ನೋಡಿ, ಅನ್ನ ಬಿಸಿಯಾಗಿರುತ್ತಲ್ಲ, ಅದೆಲ್ಲ ಕೈ ಮೇಲೆ ಬಿದ್ದುಬಿಟ್ಟು ಫುಲ್ ಉರಿತಿದೆ. ತೊಳ್ಕೊಂಡೆ ಕೈಯೆಲ್ಲ. ಹಿಂಗ್ ಮಾಡ್ತೀಯ ನೀನು? ನಾನೇನಮ್ಮ ಮಾಡ್ಲಿ, ಬ್ಲಾಸ್ಟ್ ಆಗುತ್ತೆ ಅಂತ ನಂಗೆಲ್ಲಮ್ಮ ಗೊತ್ತಿರುತ್ತೆ. ನೋಡ್ಕೊಳ್ಬೇಕು ಹೆಂಗಂದ್ರೆ ಹಂಗೆ ಇಟ್ರೆ ಹಂಗೆ ಆಗೋದು. ಕುಕ್ಕರ್ಗಳನ್ನ ವಿಸಲ್ ಗಾಳಿ ಹೋಗೋವರೆಗೂ ವೆಯ್ಟ್ ಹಾಕ್ಬಾರ್ದು, ಆಮೇಲೆ ಹಾಕ್ಬೇಕು. ಅದೇನಾದ್ರು ಸಿಕ್ಕಾಕೊಂಡಿರುತ್ತೆ. ಆಲೂಗಡ್ಡೆ ಬಜ್ಜಿ ಜಾಸ್ತಿ ಏಟಾಗಿದ್ಯಾ? ಇಲ್ಲ, ಉರಿತಿದೆ ಸ್ವಲ್ಪ ಅನ್ನ ಬಿದ್ದಿರೋ ಜಾಗದಲ್ಲೆಲ್ಲ. ಆಲೂಗಡ್ಡೆ ಉಜ್ಜೆ ಕಟ್ ಮಾಡ್ಕೊಂಡು ರಸ ಉಜ್ಜು. ಇದು ಬರಲ್ಲ, ಗೊಬ್ಬೆ ಬರಲ್ಲ. ಹ್ಞೂ ಸರಿ. ಇಲ್ವಾ ಅಲ್ಲಿ? ಹ್ಞೂ ಇದ್ದಾರೆ. ಜಾಸ್ತಿ ಆಗೈತೆ ರಶ್ಮಿ? ಸುಮಾರಾಗಿದೆ. ನೀನ್ ಇರ್ಲಿಲ್ವಾ ಅಲ್ಲಿ? ನಾನು ಇರ್ಲಿಲ್ಲ. ಆಮೇಲೆ ಏನ್ ಇಬ್ರು ಸೇರ್ಕೊಂಡು ಏನಾದ್ರು ಫ್ರಾಂಕಿಂಗ್ ಮಾಡ್ತಿದ್ದೀರ? ಏನು ಅನ್ಕೊಂಡಿದ್ದೆ ಗೊತ್ತಮ್ಮ, ಫಸ್ಟು ಇಲ್ದಿರೋ ಥರಲ್ಲ ಎಲ್ಲ ಮಾತಾಡ್ಬಾರ್ದು. ಏನ್ ಸಿಗಂಗೆ ಫ್ರಾಂಕ್ ಮಾಡೋದು ಈ ಥರನೇ ಮಾಡ್ಬೇಕಾ? ಬೇರೆ ಥರ ಬೇರೆ ಥರ ನಂಗೆ ಐಡಿಯಾ ಅಲ್ಲ, ಬೇರೆ ಥರ ಇನ್ನೇನು ಹೇಳೋದು ಗೊತ್ತೆ, ಗಾಡಿ ಬಿದ್ದಿದ್ದೀನಿ ಅಂತ ಎಲ್ಲ ಹೇಳೋದು. ಯವ್ವ, ನಾನು ನಿಮ್ಮ ಅಮ್ಮ ಮೊದಲೇ ತಾಳಿ ತಿರುಗಿ ಬಿದ್ದು ನನ್ನ ಬಿಟ್ಬಿಡುವ, ನಾನಂತೂ ಈ ಆಟಕ್ಕಿಲ್ಲ ಅಂದು ಒಂದು 2-3 ವಿಡಿಯೋ ಮಾಡ್ದೋ, ಎಡಿಟ್ ಮಾಡಬೇಕು. ಅಮ್ಮ ನೋಡಿ ಫ್ರೆಂಡ್ಸ್, ನೋಡಿದ್ರೆ ಅವ್ರ ಅಮ್ಮ ಏನಂದ್ರೆ, ಉಜ್ಜು ರಶ್ಮಿ ಏನೋ ಆಲೂಗಡ್ಡೆ ತಗೊಂಡು ಉಜ್ಜು ಅಂತ ಹೇಳ. ಇಲ್ಲ, ನಾನೇನು ಅನ್ಕೊಂಡೆ ಗೊತ್ತಾ, ಪ್ರ್ಯಾಂಕ್ ಇದುವರೆಗೂ ಅಮ್ಮಂಗೆ ಮಾಡಿರಲಿಲ್ಲ ನಾರ್ಮಲ್ ಆಗಿ. ಸೊ ಅವರು ಕಂಡುಹಿಡಿಯಲ್ಲ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಅನ್ಕೊಂಡು ಸುಮ್ಮನೆ ಆಗಿದ್ದೆ. ನಾನು ಹಂಗೆ ಇದು ಮಾಡ್ತಾ ನಾರ್ಮಲ್ ಆಗಿ ನನ್ನಿಂದ ಡೌಟ್ ಬಂದಿಲ್ಲ, ರಶ್ಮಿ ಮಾತಾಡೋದ್ರಿಂದ ಡೌಟ್. ನನಗೆ ಆಕ್ಚುಲಿ ಏನು ಗೊತ್ತಾ, ಸುಳ್ಳು ಹೇಳ್ಬೇಕಾದ್ರೆ ನಾನು ಆಟೋಮೆಟಿಕಲಿ ಸಿಗಾಕೋತೀನಿ. ನಾರ್ಮಲ್ ಆಗಿ ಏನಾದರೂ ನನಗೆ ಏನಾದ್ರು ಇನ್ ಕೇಸ್ ಅನ್ನ ಏನಾದರೂ ಎಗ್ರಿತಿದ್ರೆ ಇವ್ರು ಹೆಂಗಿದ್ರು, ಮಂಜು ಮೇಡಮ್ ಫುಲ್ ರೆಡ್ ಆಗೋಗಿದೆ, ಏನದು ಕೈಯೆಲ್ಲ ಫುಲ್ ರೆಡ್ ಆಗೋಗಿದೆ. ಯಪ್ಪ ನೋಡೋಕೆ ನೋವೇ ಇಲ್ಲ ಅನ್ನೋಂಗೆ ಹೇಳ್ತಿದ್ದಾಳೆ. ಅವಳು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದೀನಿ ಅಂತ ಹಿಂಗೆಲ್ಲ ಫುಲ್ ಓವರಾಗಿ ಮಾತಾಡ್ತಿತ್ತು. ಇವಾಗ ಓವರಾಗೆ ಮಾತಾಡ್ತಿಲ್ಲ, ನನಗೆ ಒಂಥರ ಹಿಂಸೆ ಆಗ್ತಾಯಿತ್ತು ಸುಳ್ಳು ಹೇಳ್ಬೇಕಲ್ಲ ಪಾಪ ಅವರು. ಹಲೋ, ಫುಲ್ ಓವರ್ ಎಕ್ಸೈಟ್ ಆಗ್ತಿದ್ರು ಪಕ್ಕ. ಹೌದಾ? ಇವ್ರು ಅಂತ ಕೇಳಬೇಡಿ, ಅಮ್ಮ ಅಂತ ಕೇಳೋಕ್ಕೆ ಹೋಗ್ಬಾರ್ದು. ಏನಾದರೂ ಆಗಿದೆ ಅಂತ ವಿಷಯ ಗೊತ್ತಾದ್ರೆ ಇವ್ರು ಒಂದು ಸ್ವಲ್ಪ ಓವರ್ ಎಕ್ಸೈಟೆಡ್ ಅಂತ ಹೇಳ್ತಿದ್ರೆ ಪಕ್ಕ ನಂಬಿಡ್ತಿದ್ರು. ಆಮೇಲೆ ಫೋಟೋ ಕಳ್ಸೋದು, ನನಗೆ ಫೋಟೋ ಕಳ್ಸೋದಾಗ ಸಡನ್ನಾಗಿ ಅಯ್ಯೋ ಸಿಗಾಕೊಂಡೇನೋ ಅಂತ ಅನ್ಕೊಂಡೆ. ಬಟ್ ಅದೇ ಹೆಂಗಿದ್ರು ಮೇಕಪ್ ಸೆಟ್ಸ್ ನನ್ನ ಹತ್ರ ಇದೆಯಲ್ಲ, ಸೊ ಎಲ್ಲ ಮೇಕಪ್ ಮಾಡ್ಕೊಬಿಡೋಣ, ಫೋಟೋ ತೋರ್ಸೋಣ ಅಂತ ಅಂದ್ಕೊಂಡ್ರೆ ಎಲ್ಲ ಫ್ಲಾಪ್ ಆಗೋಯ್ತು.
ಇನ್ನೊಂದ್ಸಲಿ ಫ್ರಾಂಕ್ ವಿಡಿಯೋಗೆ ಅಪ್ಪು ಮಾಡೋಣ ಅಟ್ಲೀಸ್ಟ್ ಇವಾಗ ಬೇಡ ಪಾಪಚ್ಚಿ ಗಾಡಿ ಓಡಿಸಿರ್ತೆ ನೋಡ್ತೀನಿ ಬೈತವ್ರೆ. ಸೊ ಗೈಸ್ ಮುಗೀತು ಇವಾಗ ಎಲ್ಲನೂ ರೀಲ್ಸ್ ಮಾಡಾಯಿತು, ಮಳೆ ನೆಂದು ಆಯಿತು, ಅದನ್ನೊಂದಷ್ಟು ಕ್ಲಿಪ್ಸ್ ಹಾಕಿದ್ದೀನಿ ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬ ಹೆವಿ ಇದಾಗೋಯ್ತು ಗೈಸ್. ತುಂಬ ಅಂದರೆ ಅಮ್ಮ ವಾರ್ನ್ ಮಾಡಿದರು ಮಳೆ ನೆನಿಬೇಡ ಅಂತ, ಬಟ್ ಆದರೂ ನಾನು ಮಾಡಿದೆ. ಬಟ್ ಇವಾಗ ಫುಲ್ ಒಳಗಡೆ ಜ್ವರ ಬಂದಾಗ ಫುಲ್ ಏನೋ ನಮ್ಮ ಅಮ್ಮನ ಕೆಳಗೆ ಹೆಂಗೆ ಬೈಸ್ಕೊಳ್ತೀನೋ ಏನೋ ಅಂತ ಗೊತ್ತಿಲ್ಲ. ಸೊ ಯಾ ಹಿಂಗೆ ಮಾತಾಡೋಕೆ ಒಂಥರ ಆಗ್ತಿದೆ, ಬಿಕಾಸ್ ನನಗಿದೆ ನನ್ನ ಫಸ್ಟ್ ಟೈಮ್ ನಾನು ಈ ಥರ ಮಾತಾಡ್ತಿರೋದು ವೀಡಿಯೋಸ್ ಮುಂದೆ. ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಪೋಸ್ಟ್ ಮಾಡಬೇಕಾದ್ರೆ ನಾರ್ಮಲಾಗಿ 1-2-3 ಮಾತಾಡಿದ್ದೀನಿ, ಅದರಲ್ಲಿ ಪ್ರಾಬ್ಲಮ್ ಏನಿರಲಿಲ್ಲ. ಬಟ್ ಇವಾಗ ನಿಮಗೆ ಎಂಟರ್ಟೈನ್ಮೆಂಟ್ ಬೋರ್ ಆಗ್ತಿರೋ ಥರ ಮಾತಾಡೋಂಗೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲ ಬೋರ್ ಆಗ್ತಿದೆಯೋ ಅಲ್ವೋ ಅಂತ. ಬಟ್ ಯು ಗೈಸ್ ವಿಲ್ ಸಿ ಮೈ ಇಂಪ್ರೂವ್ಮೆಂಟ್. ಅಂದರೆ ನಾನು ಮಾತಾಡೋ ವೇ ಆಫ್ ಟಾಕಿಂಗ್ ನಿಮಗೆ ಎಂಟರ್ಟೈನ್ ಕೊಡೋಂಗೆ ನಾನು ಇಂಪ್ರೂವ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟೇ. ಆ್ಯಂಡ್ ನಾಳೆಯಿಂದ ನನ್ನ ಡೇನ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಂದರೆ 4 o'clockಗೆ ಎದ್ದು ನಾರ್ಮಲ್ ಮೆಡಿಟೇಷನ್ ಧ್ಯಾನ ಮಾಡಿ ನನ್ನ ಎಕ್ಸಸೈಸ್ ಮಾಡಿ ಪೂಜೆ ಮಾಡಿ ನನ್ನ ಡೇ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಅದೇ ಇದನ್ನು ನಾನು ನಾಳೆಯಿಂದ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ. ನನ್ನ ಲೈಫಲ್ಲಿ ನಾನು ಡಿಸಿಪ್ಲಿನ್ ಆಗೋಣ ಅನ್ನೋ ಒಂದು ಮೈಂಡ್ಸೆಟ್ ನನಗೆ ಬಂದಿದೆ. ಸೊ ಐ ಡೋಂಟ್ ನೋ ನಾನು ಅದೆಷ್ಟು ಚೆನ್ನಾಗಿ ಮಾಡ್ತೀನಿ ಇಲ್ವೋ ಅಂತ, ಬಿಕಾಸ್ ನಾನು ತುಂಬ ಸೋಂಬೇರಿ ಗೈಸ್, ತುಂಬ ಅಂದರೆ ತುಂಬ ನನಗೆ ಹೆಂಗೆ ಅಂದರೆ ಸೋಂಬೇರಿ ಫುಲ್ಲು. ಪಕ್ಕದಲ್ಲಿ ನೀರಿದ್ರೂ ಅದನ್ನ ಎತ್ಕೊಂಡು ಕುಡಿಯೋಷ್ಟು ಸೋಂಬೇರಿಯಾಗಿ ಹೋಗಿರ್ತೀನಿ. ಇಲ್ಲಾಂದರೆ ಇನ್ನೊಂದು ನನಗೆ ಎಷ್ಟು OCD ಬಂದುಬಿಡುತ್ತೆ ಅಂದರೆ 2 ಇದೆ ನನಗೆ, ಸೋಂಬೇರಿ ಆ್ಯಂಡ್ OCD 2 ಇದೆ. ಸೋಂಬೇರಿ ಅಂದರೆ ಸೋಂಬೇರಿ ಆಗೋದ್ರೆ ನಂಗೆ OCD ಅದು ಲೆಕ್ಕ ಬರೋಲ್ಲ, OCD ಆದರೆ ಸೋಂಬೇರಿನೇ ಲೆಕ್ಕ ಇಲ್ಲ ನನಗೆ. ಆ ಥರ ಇದೇನೇನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀರಾ. ಬಟ್ ಸೋಂಬೇರಿ ಆಗಿಬಿಟ್ರೆ ನಾನು ಫುಲ್ಲು ಲೇಸಿ ಗೈಸ್. ನಾನು ಏನು ಎತ್ತಲ್ಲ, ಎತ್ತಿ ಇಡೋದು ಇಲ್ಲ. ಅದೇ OCD ಬಂದುಬಿಟ್ರೆ ನಾನು ಪಕ್ಕದಲ್ಲಿ ಒಂದು ಬಾಟಲ್ ಇದ್ರೂ ಅದನ್ನ ಹೋಗಿ ಎತ್ತಿ ಇಡ್ತಾ ಇರ್ತೀನಿ. ಏನೇ ಇದ್ರೂ ನಾನು ಬಿಡೋಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿರ್ತೀನಿ, ಆ ಥರದಳು ನಾನು. ಸೊ ಅದೇ ನನ್ನ ಮೂಡ್ ಸ್ವಿಂಗ್ಸ್ ಥರ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಬದಲು ನನ್ನ ಲೈಫಲ್ಲಿ ಡಿಸಿಪ್ಲಿನ್ ತೊಗೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನಾಳೆಯಿಂದ ಅದನ್ನು ಸ್ಟಾರ್ಟ್ ಮಾಡೋಣ. ಅದು ಪ್ರೂಫ್ ಆಗಿ ನಾನು 2 minutes 3 minutes ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ವೀಡಿಯೋಗೋಸ್ಕರ ಅದು ಎಕ್ಸಸೈಸು ಧ್ಯಾನ ಮಾಡಿಬಿಟ್ಟು ವೀಡಿಯೋಗೋಸ್ಕರ ಒಂದು 2 minutes 3 minutes ಮಾಡಿಬಿಟ್ಟು ಹಾಕ್ತೀನಿ ಅಂತ ಏನು ಅಂದ್ಕೋಬೇಡಿ. ಬಿಕಾಸ್ ನಾನು ಹಿಂಗೆ ಅಂದರೆ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಸೊ ಮಾಡಲಿಲ್ಲ ಅಂದರೆ ನಾನು ಹಾಕೋದು ಇಲ್ಲ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಏನು ಮಾಡಿಲ್ಲ ಅಂತ. ಮಾಡಿದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಮಾಡಿದ್ದೀನಿ ಅಂತ ಅಷ್ಟೇ. ಆ್ಯಂಡ್ ನನ್ನ ಡೇ ಅವಾಗ ಹಂಗೆ ಸ್ಟಾರ್ಟ್ ಮಾಡಿ ಆದಷ್ಟು ನಿಮಗೆ ಎಂಟರ್ಟೈನ್ ಮಾಡ್ತೀನಿ. ಆ್ಯಂಡ್ ದಟ್ಸ್ ಆಲ್ ಟುಡೇ. ಸೊ ಇವತ್ತು ಮಳೆ ನೆಂದಾಯಿತು, ರೀಲ್ಸ್ ಮಾಡಾಯಿತು, ನನ್ನ ಡೇ ಕಂಪ್ಲೀಟ್ ಮಾಡಾಯಿತು. ಇವಾಗ ಅಮ್ಮ ಬಂದರೆ ಅವ್ರು ಚಿಕನ್ ತಂದು ಕೊಡ್ತಾರೆ, ಅದನ್ನು ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಇವತ್ತು. ಅದು ಬಿಟ್ಟು ಏನಿಲ್ಲ, ಅಲ್ಲಿವರೆಗೂ ನಾನು ಫೋನ್ ನೋಡ್ತಾ ಇರ್ತೀನಿ, ಇಲ್ಲಾಂದರೆ ಎಡಿಟ್ ಮಾಡ್ತಾ ಇರ್ತೀನಿ. ಎಡಿಟ್ ಮಾಡಿ ಮಲ್ಕೊಳ್ತೀನಿ. ಅಮ್ಮ ಬಂದು ಊಟ ಅಮ್ಮ ನಾನು ಒಟ್ಟಿಗೆ ತಿಂದು ಮಲ್ಕೊಳ್ತೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್ ಗೈಸ್, ಸಿ ಯು ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಪ್ಲೀಸ್ ಡೂ ಸಪೋರ್ಟ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಸೊ ದಟ್ಸ್ ಆಲ್ ಟುಡೇ. ಬಾಯ್, ಸಿ ಯು.